ಇಂಡಿಯಾ ಆಟಗಾರರು ಹಾಗೆ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ. ಯಾಕಂದ್ರೆ ಓವಲ್ ಮೈದಾನದಲ್ಲಿ ಇಂಗ್ಲೆಂಡ್ ವಿರುದ್ಧದ 5ನೇ ಪಂದ್ಯದ ಗೆಲುವು ಅಷ್ಟೊಂದು ರೋಚಕವಾಗಿತ್ತು. ಬ್ಯಾಟಿಂಗ್, ಬೌಲಿಂಗ್ ಹಾಗೆ ಫೀಲ್ಡಿಂಗ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರಿಂದಲೇ ಭಾರತ ಈ ಪಂದ್ಯವನ್ನ ಗೆದ್ದುಕೊಳ್ತು. ಅದರಲ್ಲೂ ಈಗ DSP ಸರ್ ಅಂತಾನೆ ಕರೆಸಿಕೊಳ್ಳುವಂತ ಮೊಹಮ್ಮದ್ ಸಿರಾಜ್ ಅಂತೂ ಹೀರೋ ಆಗಿದ್ದಾರೆ. ಭಾರತೀಯ ವೇಗಿಗಳ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ಬರೆದಿರುವಂತ ಸಿರಾಜ್ ಬಗೆಗಿನ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಇಂಗ್ಲೆಂಡ್ ವಿರುದ್ಧದ 5ನೇ ಮತ್ತು ಅಂತಿಮ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆಲುವು ರಣರೋಚಕವಾಗಿತ್ತು. ಇದರೊಂದಿಗೆ ಆಂಡರ್ಸನ್ ತೆಂಡೂಲ್ಕರ್ ಟೆಸ್ಟ್ ಸರಣಿ 2-2 ಅಂತರದಿಂದ ಸಮಬಲಗೊಂಡಿದೆ. ಅದರಲ್ಲೂ ಕೊನೆ ದಿನದ ಕ್ಲೈಮ್ಯಾಕ್ಸ್ ಕ್ಷಣಕ್ಕೂ ಕೂಡ ರೋಚಕತೆಯನ್ನು ಹೆಚ್ಚಿಸಿತ್ತು. ಮೊಹಮ್ಮದ್ ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಬೌಲಿಂಗ್ನಲ್ಲಿ ಆಂಗ್ಲರ ಸೊಕ್ಕು ಮುರಿದಿದ್ರು. 2ನೇ ಇನ್ನಿಂಗ್ಸ್ನಲ್ಲಿ ಸಿರಾಜ್ 5 ವಿಕೆಟ್ಗಳನ್ನು ಬೇಟೆಯಾಡಿದರೆ ಕರ್ನಾಟಕ ಮೂಲದ ಆಟಗಾರ ಪ್ರಸಿದ್ಧ ಕೃಷ್ಣ 4 ವಿಕೆಟ್ಗಳನ್ನು ಉರುಳಿಸಿ ಆಂಗ್ಲರ ಸೋಲಿಗೆ ಶರ ಬರೆದರು. ಆದರೆ ಕೊನೆ ದಿನ ಮೊಹಮ್ಮದ್ ಸಿರಾಜ್ 3 ವಿಕೆಟ್ ಬೇಟೆಯಾಡಿದ್ರಿಂದಲೇ ಇಡೀ ಪಂದ್ಯದ ಗೆಲುವಿನ ಕ್ರೆಡಿಟ್ ಈಗ ಸಿರಾಜ್ಗೆ ಸಿಗ್ತಾ ಇದೆ. ಅಲ್ಲದೆ ಸರಣಿಯುದ್ದಕ್ಕೂ ಕೂಡ ಸಿರಾಜ್ ಪ್ರದರ್ಶನ ಕೂಡ ಅಷ್ಟೇ ಪ್ರೈಸ್ಲೆಸ್ ಆಗಿತ್ತು. 10 ಇನ್ನಿಂಗ್ಸ್, 1000+ ಬಾಲ್ಸ್, 23 ವಿಕೆಟ್. ಟೆಸ್ಟ್ ಕ್ರಿಕೆಟ್ ಅಂದ್ರೇನೆ ಹಾಗೆ, ಸತತ 5 ದಿನಗಳ ಪಂದ್ಯ ಅದು. ಇಲ್ಲಿ ಬ್ಯಾಟರ್ಗಳಿಗಿಂತ ಬೌಲರ್ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗ್ತಾರೆ. ಅದರಲ್ಲೂ ವೇಗಿಗಳಿಗಂತೂ ರನ್ಅಪ್ ತಗೊಂಡು ಬೌಲ್ ಮಾಡೋದ್ರಿಂದ ಇಂಜುರಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೇ ಕಾರಣಕ್ಕೆ ಜಸ್ಪ್ರೀತ್ ಬುಮ್ರಾಗೆ ಪದೇ ಪದೇ ರೆಸ್ಟ್ ನೀಡೋದು. ಬಟ್ ಸಿರಾಜ್ ಮಾತ್ರ ಹಾಗಲ್ಲ. ಇಡೀ ಸರಣಿಯ ಉದ್ದಕ್ಕೂ ಕೂಡ ಕಂಪ್ಲೀಟ್ ಆಗಿ ಫಿಟ್ ಅಂಡ್ ಫೈನ್ ಆಗಿದ್ರು. ಅದರ ಜೊತೆಗೆ ಬೌಲಿಂಗ್ನಲ್ಲೂ ಕೂಡ ತಮ್ಮ ಪರಾಕ್ರಮವನ್ನ ತೋರಿಸಿದ್ರು. ಇಂಗ್ಲೆಂಡ್ ಆಟಗಾರರನ್ನ ಪ್ರತಿ ಪಂದ್ಯದಲ್ಲೂ ಪ್ರತಿ ಎಸೆತದಲ್ಲೂ ಕೂಡ ಕಾಡ್ತಾನೇ ಇದ್ರು. ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳಲ್ಲೂ ಕಣಕ್ಕಿಳಿದಿರುವಂತ ಮೊಹಮ್ಮದ್ ಸಿರಾಜ್ ಟೋಟಲ್ ಆಗಿ 10 ಇನ್ನಿಂಗ್ಸ್ಗಳಲ್ಲಿ ಬೌಲಿಂಗ್ ಮಾಡಿದ್ದಾರೆ. 2 5-4ಗಳೊಂದಿಗೆ ಟೋಟಲ್ ಆಗಿ 23 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಈ ಮೂಲಕ ಮೊದಲ ಬಾರಿಗೆ ಭಾರತೀಯ ವೇಗಿಯೊಬ್ಬರು ಟೆಸ್ಟ್ ಸರಣಿಯಲ್ಲಿ ಅತಿ ಹೆಚ್ಚು ವಿಕೆಟ್ ಬೇಟೆಯಾಡಿದಂತ ಸಾಧನೆ ಮಾಡಿದ್ದಾರೆ. ಮೊದಲ ಟೆಸ್ಟ್ನಲ್ಲಿ 2 ವಿಕೆಟ್ಗಳನ್ನಷ್ಟೇ ತೆಗೆಯೋಕೆ ಸಾಧ್ಯವಾಗಿದ್ದಂಥ ಸಿರಾಜ್ಗೆ 2ನೇ ಟೆಸ್ಟ್ನಲ್ಲಿ ಅದ್ಭುತ ಲಯ ಸಿಕ್ಕಿತ್ತು. ಹೀಗಾಗಿ ಟೋಟಲ್ ಆಗಿ 7 ವಿಕೆಟ್ಗಳನ್ನು ಕಬಳಿಸಿದ್ರು. ಹಾಗೆ ಲಾರ್ಡ್ಸ್ನಲ್ಲಿ ನಡೆದ 3ನೇ ಟೆಸ್ಟ್ ಪಂದ್ಯದ 2 ಇನ್ನಿಂಗ್ಸ್ಗಳಲ್ಲಿ 4 ವಿಕೆಟ್ಗಳನ್ನು ಉರುಳಿಸಿದ್ರು. ಬಳಿಕ 4ನೇ ಟೆಸ್ಟ್ ಪಂದ್ಯದಲ್ಲಿ ಕೇವಲ 1 ವಿಕೆಟ್ ಪಡೆಯಲಷ್ಟೇ ಸಾಧ್ಯವಾಗಿತ್ತು. ಇನ್ನು ಅಂತಿಮವಾಗಿ 5ನೇ ಟೆಸ್ಟ್ ಪಂದ್ಯದಲ್ಲಿ 9 ವಿಕೆಟ್ ಪಡೆಯುವ ಮೂಲಕ ಸಿರಾಜ್ 23 ವಿಕೆಟ್ಗಳನ್ನು ತಮ್ಮದಾಗಿಸಿಕೊಂಡ್ರು. ಇನ್ನು ಒಟ್ಟಾರೆಯಾಗಿ ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಪ್ರವಾಸದಲ್ಲಿ 185.3 ಓವರ್ಗಳನ್ನು ಅಂದ್ರೆ ಬರೋಬ್ಬರಿ 1113 ಎಸೆತಗಳನ್ನು ಬೌಲ್ ಮಾಡಿರುವಂತಹ ಸಿರಾಜ್ 23 ವಿಕೆಟ್ ಪಡೆದಿದ್ದಾರೆ. ಇದಕ್ಕೂ ಮುನ್ನ 2024-25ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿಯಲ್ಲೂ ಕೂಡ ಸಿರಾಜ್ 5 ಪಂದ್ಯಗಳಲ್ಲಿ 20 ವಿಕೆಟ್ಗಳನ್ನು ಪಡೆದಿದ್ರು. ಇದೀಗ ಸಿರಾಜ್ ಇಂಗ್ಲೆಂಡ್ ಪ್ರವಾಸದಲ್ಲಿ 23 ವಿಕೆಟ್ಗಳನ್ನು ಉರುಳಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಈ ಮೂಲಕ ಸಿರಾಜ್ ಕಳೆದ 10 ಟೆಸ್ಟ್ ಪಂದ್ಯಗಳಲ್ಲಿ ಪಡೆದಿರುವಂತಹ ವಿಕೆಟ್ಗಳ ಸಂಖ್ಯೆ ಬರೋಬ್ಬರಿ 43. ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಎಲ್ಲಾ ಇನ್ನಿಂಗ್ಸ್ಗಳಲ್ಲೂ ಕಾಣಿಸಿಕೊಂಡಂತ ಏಕೈಕ ಬೌಲರ್ ಆಗಿ ಮೊಹಮ್ಮದ್ ಸಿರಾಜ್ ಹೊರಹೊಮ್ಮಿದ್ದಾರೆ. ಹೀಗಾಗಿ ಸಿರಾಜ್ ಟೀಂ ಇಂಡಿಯಾ ಪಾಲಿಗೆ ಒನ್ ಆಫ್ ದಿ ಬೆಸ್ಟ್ ಬೌಲರ್ ಎನಿಸಿಕೊಳ್ತಿದ್ದಾರೆ. ಇನ್ನು ಭಾನುವಾರ ಹ್ಯಾರಿ ಬ್ರೂಕ್ ಅವರ ಕ್ಯಾಚ್ ಬಿಟ್ಟು ಅಭಿಮಾನಿಗಳು ಹಾಗೆ ತಂಡದ ಪಾಲಿಗೆ ವಿಲನ್ ಆಗಿದ್ದಂತ ಅದೇ ಮೊಹಮ್ಮದ್ ಸಿರಾಜ್ ಸೋಮವಾರ 3 ವಿಕೆಟ್ಗಳನ್ನು ಉರುಳಿಸಿ ಭಾರತ ಗೆಲುವಿನ ರೂವಾರಿಯಾದರು. ಹೀಗಾಗಿ ಟೀಂ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಕೂಡ ಟೀಂ ಇಂಡಿಯಾ ಆಟಗಾರರು ಹಾಗೆ ಸ್ಪೆಷಲ್ ಆಗಿ ಮೊಹಮ್ಮದ್ ಸಿರಾಜ್ ಅವರನ್ನ ಹಾಡಿ ಹೊಗಳಿದ್ದಾರೆ. ಟೀಂ ಇಂಡಿಯಾ ಗೆಲುವಿಗೆ ವಿಶ್ ಮಾಡಿದ ಕೊಹ್ಲಿ. ಓವಲ್ನಲ್ಲಿ ಗೆದ್ದಂತ ಟೀಂ ಇಂಡಿಯಾವನ್ನ ವಿರಾಟ್ ಕೊಹ್ಲಿ ಕೂಡ ಶ್ಲಾಘಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಪೋಸ್ಟ್ ಅನ್ನ ಹಾಕಿದ್ದು, ಇದು ಟೀಂ ಇಂಡಿಯಾದ ಮಹಾನ್ ಗೆಲುವು. ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಅವರ ಹೋರಾಟದ ಮನೋಭಾವ ಮತ್ತು ಧೈರ್ಯ ನಮಗೆ ಅದ್ಭುತ ಗೆಲುವನ್ನ ತಂದುಕೊಡ್ತು. ತಂಡಕ್ಕಾಗಿ ಎಲ್ಲವನ್ನೂ ಪಣಕ್ಕಿಡುವಂತ ಸಿರಾಜ್ ಅವರನ್ನ ನಾನು ಇಲ್ಲಿ ವಿಶೇಷವಾಗಿ ಸ್ಮರಿಸ್ತೇನೆ. ಸಿರಾಜ್ ಅವರ ಪ್ರದರ್ಶನದಿಂದ ನನಗೆ ತುಂಬಾ ಸಂತೋಷ ನೀಡಿದೆ ಅಂತ ಬರ್ಕೊಂಡಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿರುವಂತಹ ಸಿರಾಜ್ ಕೂಡ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕಾಗಿ ಧನ್ಯವಾದಗಳು ಭಯ್ಯ ಅಂತ ಬರ್ಕೊಂಡಿದ್ದಾರೆ. ಒಟ್ನಲ್ಲಿ ಕಳೆದ ಅಷ್ಟೋ ಪಂದ್ಯಗಳದ್ದು ಒಂದು ಲೆಕ್ಕ ಆದ್ರೆ ಓವಲ್ನಲ್ಲಿ ಸೋಮವಾರ ನಡೆದ ಕೊನೆ ಮ್ಯಾಚ್ನ ಕ್ಲೈಮ್ಯಾಕ್ಸ್ ಅಂತೂ ಯಾವ ಥ್ರಿಲ್ಲರ್ ಸಿನಿಮಾಗೂ ಕೂಡ ಕಡಿಮೆ ಇರಲಿಲ್ಲ. ಬಟ್ ಈ ಫೈನಲ್ ಮೂಮೆಂಟ್ನಲ್ಲಿ ರವೀಂದ್ರ ಜಡೇಜಾ ಹಾಗೆ ಸಾಯಿ ಸುದರ್ಶನ್ ತಡೆದಂತ 4ಗಳನ್ನು ಕೂಡ ಇಲ್ಲಿ ಸ್ಮರಿಸಲೇಬೇಕು. ಅಷ್ಟೂ ದಿನ ಫೀಲ್ಡಿಂಗ್ನಲ್ಲಿ ಸಪ್ಪೆಯಾಗಿ ಕಾಣ್ತಾ ಇದ್ದಂತ ಆಟಗಾರರು ಕೊನೆ ಕ್ಷಣದಲ್ಲಿ ಡೂ ಆರ್ ಡೈನಂತೆಯೇ ರನ್ಸ್ ಅನ್ನ ತಡೆದಿದ್ರು. ಇದು ಕೂಡ ಗೆಲುವಿಗೆ ಕಾರಣ ಆಯಿತು.
ಇನ್ನು ಬ್ಯಾಟಿಂಗ್ನಲ್ಲಿ ಜೈಸ್ವಾಲ್ ಶತಕ, ಆಕಾಶ್ ದೀಪ್, ವಾಷಿಂಗ್ಟನ್ ಸುಂದರ್ ಹಾಗೆ ರವೀಂದ್ರ ಜಡೇಜಾ ಅವರ ಅರ್ಧ ಶತಕಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆದವು. ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಟೀಂ ಇಂಡಿಯಾದ ಆಲ್ರೌಂಡ್ ಪ್ರದರ್ಶನದಿಂದಲೇ ಈ ಪಂದ್ಯವನ್ನ ಗೆದ್ದುಕೊಳ್ತು. ಹಾಗೆ ಸರಣಿ ಸಮಬಲವನ್ನಾಗೊಳಿಸೋಕೆ ಸಾಧ್ಯವಾಯಿತು. ನಮಸ್ಕಾರ.